ನಾವಂತೂ ಪ್ರತಿಯೊಂದು ಮಾಡಿಲ್ಲ ನಾನು ತೋರಿಸ್ತೇನೆ ಮಾಡಿಲ್ಲ ನೀವು ಅದನ್ನು ಚರ್ಚೆ ಮಾಡಿ. ನಾನು ನಿಮ್ಮನ್ನ ಇದು ಮಾಡ್ತಾ ಇಲ್ಲ. ನಾನು ಯಾವಾಗ್ಲೂ ಮಾಧ್ಯಮಗಳು ಕೂಡ ಏನು ಸೆಲೆಕ್ಟೆಡ್ ಡಿಸ್ಕ್ರಿಮಿನೇಟೆಡ್ ನ್ಯೂಸ್ ಗಳನ್ನ ಡಿಸ್ಕ್ರಿಮಿನೇಟೆಡ್ ಡಿಬೇಟ್ ಅನ್ನ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಬಿಡಿ. ಲೆಟ್ ಮಿ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಈ ವಿಚಾರದಲ್ಲಿ ಸರ್ಕಾರಕ್ಕೂ ಇದಕ್ಕೆ ಯಾವುದೋ ಸಂಬಂಧ ಇಲ್ಲ. ಒಬ್ಬ ನಿವೃತ್ತ ಅಧಿಕಾರಿ ಇದ್ದಾನೆ ಅಂತ ಅಂದ್ರೆ ಅವನು ಏನು ತಪ್ಪು ಮಾಡಿದ್ದಾನೆ, ನಾನೇ ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬ ತಪ್ಪು ಮಾಡಿದ್ರು ಕೂಡ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ. ನಮ್ಮ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಕರ್ನಾಟಕದ ಕಳೆದ 15 ವರ್ಷದಲ್ಲಿ ಸರಿಸುಮಾರು 65 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಒಂದು ಧೈರ್ಯ ನಮ್ಮ ಸರ್ಕಾರ ಮಾಡಿದೆ. ಯಾವುದು AWಗಳು ಮತ್ತು ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು ಅದನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಆ ಧೈರ್ಯವನ್ನ ನಮ್ಮ ಸರ್ಕಾರ ತೋರಿಸಿದೆ. ಅದನ್ನ ನೀವು ಅಪ್ರಿಶಿಯೇಟ್ ಮಾಡಬೇಕು. ಅದೇ ರೀತಿ ಈ ವಿಚಾರದಲ್ಲೂ ಕೂಡ ನೀವು ಈಗ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಹೈಕೋರ್ಟ್ ಜಾಮೀನು ಕೊಟ್ಟಿದೆ, ನಾನಲ್ಲ. ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಎಸ್, ಇನ್ವೆಸ್ಟಿಗೇಷನ್ ವಿಲ್ ಕಂಟಿನ್ಯೂ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತದೆ. ಯಾರೇ ತಪ್ಪಿತಸ್ತಾ ಇರಲಿ, ಇನ್ವೆಸ್ಟಿಗೇಷನ್ ನಾವು ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ನಾವು ನಾ ಕಾವಂಗ ನಾ ಕನದುಂಗ ಅಂತೇಳಿ ಹಿಂದಗಡೆಯಿಂದ ತಿನ್ನಕ್ ಬಿಡಲ್ಲ ಬಿಜೆಪಿ ರೀತಿ. ನಾವು ಯಾರನ್ನು ಅಲೋ ಮಾಡೋದಿಲ್ಲ. ಸರ್ಕಾರ ಎಲ್ಲಾ ರೀತಿಯಾಗಿ ಕ್ರಮ ತೆಗೆದುಕೊಂಡಿದೆ ಅಂತ ಏನ್ ಹೇಳ್ತೀರಿ ಸರ್ಕಾರದ ಬಗ್ಗೆ? ಕಾಂಗ್ರೆಸ್ ಭಕ್ತರು ಮಾಧ್ಯಮಕ್ಕೆ ಸೂಚನೆ ಕೊಡಕ್ ಬಂದಿದ್ದಾರೆ ಸರ್, ಯಾವ ಸಬ್ಜೆಕ್ಟ್ ತಗೊಬೇಕು, ಯಾವ ಸಬ್ಜೆಕ್ಟ್ ತಗೊಂಬೇಕು ಅಂತ. ಅದು ವಿಪರ್ಯಾಸ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ತನ್ನದೇ ಮನೆಯಲ್ಲಿ ಸೋರುತ್ತಿರ್ಬೇಕಾದಾಗ ಎಲ್ಲಿ ಸೋರ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿಲ್ಲ. ಎಲ್ಲಿ ತೂತಾಗಿದೆ, ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಒಂದು ವ್ಯಾಪಾರ. ಆಮೇಲೆ ಹೇಳ್ತಾ ಇದಾರೆ ಎಷ್ಟೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಅಂತ. ಸರ್ಕಾರ ತಾನು ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳನ್ನ ಹೊರೆ ಹೊರಿಸುವಂತದ್ದೇ ಲಾಸ್ಟ್ 2 ವರ್ಷದಿಂದ ಮಾಡ್ಕೊಂಡ್ ಬಂದಿರುವಂತದ್ದು. ಅದು ಮೂಢ ಹಗರಣ ಆಗ್ಬೋದು, SC/ST ಹಣದಾಗ್ಬೋದು, ಅದು ರೀಸೆಂಟ್ ಆಗಿರುವಂತ RCB ಆಗ್ಬೋದು. ಯಾರ ಮೇಲೆ ತಲೆ ಓಡಿಸಿದ್ರು? ನಾವು ಪ್ರತಿಪಕ್ಷವಾಗಿ ಪ್ರತಿ ಸತಿನೂ ಕೇಳ್ತಾ ಇರೋದು, ಹೊಣೆಗಾರ ಯಾರ್ರಿ? ಸರ್ಕಾರ ನಡೆಸ್ತಾ ಇರೋರು ನೀವು. 2 ವರ್ಷದಿಂದ ಸರ್ಕಾರದಿಂದ ನಿಮ್ಮ ಹೊಣೆಗಾರಿಕೆ ಏನು? ಅವ್ರ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ನಾನು ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ. ಮೆಟ್ಲಿಗೆ ಸೀಮಿತವಾಗಿದ್ದಾರೆ ಅವರು. ರಾಜ್ಯ 6.5 ಕೋಟಿ ರಾಜ್ಯದ್ದು ಅವ್ರಿಗೆ ಏನ್ ಮಾಡ್ತೀರಾ? ಮೆಟ್ಲು ಮುಖ್ಯಮಂತ್ರಿನ ನೀವು. ಮತ್ ಸರ್, ಇಷ್ಟೆಲ್ಲ ಭ್ರಷ್ಟಾಚಾರದ ಇದಾಗಬೇಕಾದಾಗ ತಾವು ಹೇಳ್ತಾ ಇದ್ರಿ ನಾವು ಪ್ರತಿಯೊಂದು ಭ್ರಷ್ಟಾಚಾರ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಸರ್ಕಾರ ಬಂದಾಗಿಂದ ನಿನ್ನೆವರೆಗೂ ಆಗದಂತ ಪ್ರತಿಭಟನೆ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆದ್ರೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಾ? ಯಾವ ಕ್ರಮ ಕೈಗೊಂಡಿದ್ದೀರಾ? ಇಂಟೆಲಿಜೆನ್ಸಿ ಫೇಲಿಯರ್ ಅಂದಾಗ ನಿಂಬಾಳ್ಕರ್ ಅವ್ರಿಗೆ ಟ್ರಾನ್ಸ್ಫರ್, ಕಮಿಷನರ್ ಅವ್ರಿಗೆ ಸಸ್ಪೆನ್ಷನ್ಸ್. ಇದಾ ನಿಮ್ಮದು? ಇದು ಯಾವುದಿದ್ದಲ್ಲಿ ನಾವು ಹೇಳ್ತಾ ಇರುವಂತದ್ದು ಈ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಆಗಿರೋದು ಎಲ್ಲಿ? ಲೋಕಾಯುಕ್ತದಲ್ಲಿ. ಲೋಕಾಯುಕ್ತದಲ್ಲಿ ಅಂತಂದಾಗ ನಮ್ಮ ಹೋಮ್ ಮಿನಿಸ್ಟರ್ ಯಾವುದೋ ಸಣ್ಣ ಘಟನೆ, ಪ್ರತಿ ಸತಿನೂ ಸಣ್ಣ ಘಟನೆ. ಇದ್ಯಾವುದೋ ಚಿಕ್ಕ ಹುಡುಗರು ಮಾಡಿರೋಂಥದ್ದು ನಮ್ಗೆ ಗೊತ್ತಿಲ್ಲ, ಮಾಹಿತಿ ಬಂದಾಗ ಹೇಳ್ತೀನಿ. ಇದೇ ಆಗೋಯ್ತು. ಇಲ್ಲಿ ವಸಿಷ್ಠ ಅನ್ನೋರು SP ಅವ್ರದ್ದು ಎತ್ತಂಗಡಿ ಮಾಡಿದ್ದಾರೆ, ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಬೇರೆ ಬೇರೆ ಅಧಿಕಾರಿಗಳ ಹೆಸರುಗಳು ಬಂದಿದೆ, ಯಾಕೆ ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ? ಯಾಕೆ ಸರ್ಕಾರ ಮಾತಾಡ್ತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಮಾತಾಡ್ತಾ ಇದೀವಿ. ನೀವೇನ್ ಆಕ್ಷನ್ಸ್ ತಗೊಂಡಿದ್ದೀರಾ? ಅಂಟಿಲ್ ಅಂಡ್ ಅನ್ಲೆಸ್ ಜನಾಕ್ರೋಶ ಇವ್ರು ಎಲ್ಲಾ ಕಡೆ ಹೋದಾಗ್ನು ಜನಾಕ್ರೋಶ ಆದಾಗಲೇ ಏನಾದ್ರು ಕ್ರಮ ಕೈಗೊಳ್ಳೋದು ಸರ್. ಕಾಲ್ ತುಳಿತ ಮಾಡಿದಾಗ ಜನಾಕ್ರೋಶ ಬಂದಾಗ 10 ಲಕ್ಷ ರೂಪಾಯಿ ಪರಿಹಾರ. ಇದು ಜನಾಕ್ರೋಶ ಮತ್ತೆ ಪ್ರತಿಭಟನೆ ಮಾಧ್ಯಮಗಳ ಸಹಾಯದಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋದಾಗ ಅವಾಗ ಪರಿಹಾರದ ಮರ 25 ಲಕ್ಷ. ಅಂದ್ರೆ ಪ್ಲೇಯಿಂಗ್ ಟು ದ ಟ್ಯೂನ್ ಅಂತ ಅಂದ್ಬಿಟ್ಟು ಜನರು ಹೆಂಗ್ ಇದ್ ಮಾಡ್ತಾರೆ, ಟೆಸ್ಟಿಂಗ್ ದ ವಾಟರ್ಸ್ ಅಂತ. ನಾವು ಕೇಳ್ತಾರಲ್ಲ ಸ್ವಾಮಿ, ಹೊಣೆಗಾರಿಕೆ ಬೇಕು, ಸರ್ಕಾರಕ್ಕೆ ಹೊಣೆಗಾರಿಕೆ ಬೇಕು. ಯಾವ ಕಠಿಣ ಕ್ರಮ ತಗೊಂಡ್ರಿ? ಅಧಿಕಾರಿಗಳ ಸಾವಾಗುತ್ತೆ, ಅದಕ್ಕೊಂದು ಮುಚ್ಚಾಕ್ತೀರಾ. ಅಧಿಕಾರಿಗಳು ಕಾಲ್ ತುಳಿತಕ್ಕಾಗುತ್ತೆ, ಅದಕ್ಕೊಂದು ಏನಾಗ್ತೀರಾ ಸರ್? ಇದ್ರಲ್ಲೂ ಅಷ್ಟೇನೆ ತಾವು ಅವಾಗಲೇ ಹೇಳ್ದಂಗೆ ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ. ಆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಸಾಕ್ಷಿ ನಾಶಕ್ಕೆ ದೊಡ್ಡ ಪ್ರಮಾಣದ ಕಸರತ್ ನಡೀತಾ ಇದೆ. ಆ ಕಸರತ್ ನಡೆಯುವ ಸಮಯದಲ್ಲಿ ಎಲ್ಲರೂ ಏನಂತಾರೆ ತಮ್ಮ ಬಾಯಿಗಳನ್ನ ಮುಚ್ಕೊಂಡಿದ್ದಾರೆ ಸರ್. ವೆಂಕಟೇಶ್ ಚಲಪತಿ ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾನು ದೊಡ್ಡೇರಿ ಸಾಹೇಬ್ರು ಹೇಳ್ತಾ ಇದ್ರು, ಹೈಕೋರ್ಟ್ ಅನ್ನ ಬೆಟ್ ಮಾಡಿ ತೋರಿಸ್ತಾರೆ. ಯಾಕೆ ಅವರು ತಡೆಯಾಜ್ಞೆ ಕೊಟ್ರು ಅಂತ. ಈಗ ಬೇಲ್ ತಗೊಳ್ಳೋದು, ಅವ್ನ್ ಬೇಲ್ ಕೊಡೋದು ಹೈಕೋರ್ಟ್ ಬಿಟ್ಟಂತ ವಿಚಾರ, ಅದು ಅವ್ರ ರೈಟು. ಅವರು ಹೈಕೋರ್ಟಲ್ಲಿ ಬೇಲ್ ಕೊಟ್ಟಿದ್ದಾರೆ, ನಮ್ದೇನಿದೆ ಅನ್ನೋದಾದ್ರೆ ನಿಮ್ಮ ಲಯಬಿಲಿಟಿ ಅವನ ಮೇಲೆ ಅಷ್ಟೇ ಕ್ರಮ ತಗೊಳ್ಳೋದ ನೀವು? ಆಮೇಲೆ ಲೋಕಾಯುಕ್ತಕ್ಕೆ ಏನೆಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ, ಭ್ರಷ್ಟ ಅಧಿಕಾರಿಗಳನ್ನ ತಂದು ಹಾಕ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಎಲ್ಲೋ ಸಸ್ಪೆಂಡ್ ಆಗಿರ್ತಾರೆ, ಈ ಶೋಕಸ್ ನೋಟಿಸ್ ತಗೊಂಡಿರ್ತಾರೆ, ಅಥವಾ ಯಾರ್ದೋ ಮಾತು ಕೇಳಿರಲ್ಲ. ಅವಾಗ ತಗೊಂಬಂದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಲೋಕಾಯುಕ್ತಕ್ಕೆ ಹಾಕ್ತಾರೆ. ಅವ್ರಿಗೆ ಬೇರೆ ಏನು ಸೋರ್ಸಸ್ಸೇ ಇರಲ್ಲ ಅಧಿಕಾರಿಗಳಿಗೆ. ನಾವು ಎಲ್ಲ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ. ಕೆಲವೊಂದು ಅಧಿಕಾರಿಗಳು ಏನ್ ಮಾಡ್ತಾರೆ, ಸೋರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಈಗ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರುವಂತವ್ರಿಗೆ ಒಳ್ಳೆ ಸೋರ್ಸ್ ಬರ್ತಾ ಇರುತ್ತೆ,
ತಮ್ಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಎಲ್ಲಿ ಬರುತ್ತೆ? ಮುಂದೆ ಒಂದಿನ ಇದೇ ಲೋಕಾಯುಕ್ತಕ್ಕೆ ವಿಜಿಲೆನ್ಸ್ನ ನೇಮಕ ಮಾಡುವಂಥ ಪ್ರಸಂಗ ಬಂದೇ ಬರುತ್ತೆ. ಯಾಕೆ ಅಂತಂದರೆ ಲೋಕಾಯುಕ್ತದಲ್ಲಿ ಆಗ್ತಾ ಇರುವಂಥ ಚಟುವಟಿಕೆಗಳು, ಕೆಲಸಗಳು ಭಾಸ್ಕರ್ ರಾವ್ ಅವರಿಂದ ನೀವು ತಗೊಂಡವಾಗ ಸುಮಾರು ಭ್ರಷ್ಟಾಚಾರ ಪ್ರಕರಣಗಳನ್ನು ಈ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಅಥವಾ ಸೊಸೈಟಿಗೆ ಕನ್ಸರ್ನ್ ಇರೋಂಥವ್ರು ಸುಮಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೇಂಟ್ಗಳನ್ನು ಒಂದು ನೋಟಿಸು ಸಹ ಕೊಡಲ್ಲ, ಹಂಗೆ ಕ್ಲೋಸ್ ಮಾಡಿರ್ತಾರೆ. ನಮ್ಮ ಸಾಹೇಬ್ರು ಹೇಳಿದರು, ವೆರಿ ಇಂಪಾರ್ಟೆಂಟ್ ಪೊಲೀಸ್ ವಿಂಗ್. ಈ ಪೊಲೀಸ್ ವಿಂಗಲ್ಲಿರುವಂಥವರೆಲ್ಲ ವಸೂಲಿ ಗಿರಾಕಿಗಳೇ ಇರ್ತಾರೆ. 75% ಆಫ್ ದ ಅಫಿಷಿಯಲ್ಸ್, ಆಫೀಸರ್ಸ್ ಏನಿರ್ತಾರೆ, ಇನ್ಸ್ಪೆಕ್ಟರ್ ಅಂಡ್ ಅಬವ್, ಅವರೆಲ್ಲಾನು ವಸೂಲಿ. ಏನ್ ನಾವು ನೆಕ್ಸ್ಟ್ ಪೋಸ್ಟಿಂಗಿಗೆ ದುಡ್ಡು ಕಲೆಕ್ಷನ್ ಮಾಡಬೇಕು. ಅಂದ್ರೆ ಜಾಸ್ತಿ ವಸೂಲಿ ಮಾಡಬೇಕು ಅಂತಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಇಂದ ಎಕ್ಸಿಕ್ಯೂಟಿವ್ ಹೋಗ್ಬೇಕು ಅಂದ್ರೆ ನಮಗ್ ಗೊತ್ತಿರುತ್ತೆ ಏನ್ ಪ್ರೊಸೀಜರ್ ಅಂತ. ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಬಗ್ಗೆ ಸಾಹೇಬರು ಮಾತಾಡಿದ್ರು. ಟ್ರಾನ್ಸ್ಫರ್ಸ್ ಆಗ್ತಾ ಇರೋದು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸರ್, ತಮಗ್ ಗೊತ್ತಿದೆಯೋ ಇಲ್ವಾ ಗೊತ್ತಿಲ್ಲ, MLAಗಳು, ಮಿನಿಸ್ಟ್ರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಪೈಪೋಟಿ ಮಾಡ್ತಾರೆ. ನನಗ್ ಕೊಡಿ, ನನಗ್ ಕೊಡಿ, ನನಗ್ ಕೊಡಿ ಅಂತ ಹೇಳಿ DC ಗಳ ಹತ್ರ ಕೂತ್ಕೊಳ್ತಾರೆ. ಅವನ್ನ ನನಗ್ ಕೊಡಿ, ಇವ್ರನ್ನ ನನಗ್ ಕೊಡಿ ಅಂತ. ಅದೇ ತರ ಲೋಕಾಯುಕ್ತದಲ್ಲೂ ಹಾಗೇನೆ, ಇವ್ರದ್ದು ರೆಕಮೆಂಡೇಶನ್ ಇಟ್ಕೊಂಡು ಅಲ್ಲಿ ಹೋಗಿರ್ತಾರೆ, ಕಲೆಕ್ಷನ್ ಚಂದ ಮಾಡ್ತಾರೆ, ಹೊಟ್ಟೆ ತುಂಬಿಸ್ಕೋತಾರೆ. ಯಾವನೋ ಒಬ್ಬ ಪಾಪ ನಿಂಗಣ್ಣ ತಗ್ಲಾಕೊಂಡಿದ್ದಾರೆ, ಅವರು ಕಾನ್ಸ್ಟೇಬಲ್, ಆಫೀಸರ್ಗಳು ಯಾರು ತಗ್ಲಾಕೊಂಡಿರಲ್ಲ. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗಲಗಳು ಲೋಕಾಯುಕ್ತದಲ್ಲಿದೆ. ಆಫೀಸರ್ಗಳಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಸರ್ಕಾರಕ್ಕೂ ಇದೆಲ್ಲ ಗೊತ್ತಿದೆ. ನಮ್ ಸಾಹೇಬ್ರು, ದೊಡ್ಡೇರಿ ಸಾಹೇಬ್ರು ಹೇಳ್ತಾ ಇದ್ರು, ನಮ್ದೇನ್ ಇದ್ರಲ್ಲಿಲ್ಲ, ಎಲ್ಲಿಂದ ಬರುತ್ತೆ ಮಾಹಿತಿ ಅಂತ ಕೇಳ್ತಾರೆ. ಮಾಹಿತಿ ಕೊಡೋದೇ ತಪ್ಪು ಅನ್ನೋದಾದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಇವ್ರಿಗೇನಾದ್ರು ಹೇಳಿದ್ರೆ ಸರ್ಕಾರದ ಏನಾದ್ರು ಒಂದು ರಾಂಗ್ ಇನ್ಫಾರ್ಮೇಶನ್ ತಂದ್ರೆ ನಮ್ಮನ್ನ ಯಾಕೆ ಹೇಳ್ತೀರಿ? CBI ಅವ್ರು ನೋಡಿ, CBI ಅವ್ರು ಏನ್ ಮಾಡ್ತಾರೆ? CBI ಅವರು 1% ಸರ್, 99% ನಿಮ್ದು ಜವಾಬ್ದಾರಿ. CBI ಅವರು ಒಂದು ಕೇಸನ್ನ ಅಟೆಂಡ್ ಮಾಡ್ತಾರೆ. ಅವ್ರಿಗೇನು ಸರ್ಕಾರದ ಜವಾಬ್ದಾರಿ ಏನಿರಲ್ಲ, ಸರ್ಕಾರ ನಡೆಸ್ತಾ ಇರೋದು ತಾವುಗಳು ಚಾಟಿ ಬೀಸ್ಬೇಕು, ತಾವುಗಳು ಹಿಡಿದಲ್ಲಿ ಇಟ್ಕೊಂಡಿರ್ಬೇಕು. CBI ಮೇಲೆ ಗುಬೆ ಕೂಡಿಸ್ತಾರೆ. ಅವ್ರು ಬರೀ ಕಾಂಗ್ರೆಸ್ ಅವ್ರನ್ನ ಮಾತ್ರ ಕೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಮಾತ್ರ ಕೇಳ್ತಾರೆ ಅಂತ. ಹಿಂದೆ CBI ಕಾಂಗ್ರೆಸ್ ಸರ್ಕಾರದಲ್ಲೂ ಇತ್ತು, ಇವತ್ತು BJP ಸರ್ಕಾರದಲ್ಲೂ ಇದೆ, ಮುಂದೆನೂ ಇರುತ್ತೆ. ಅದು ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್. ಅವ್ರ ಅಧಿಕಾರ ವ್ಯಾಪ್ತಿಯಲ್ಲಿ ಅವ್ರ ಕೆಲಸ ಮಾಡಕ್ಕೆ ಇವ್ರು ಬಿಡಬೇಕು, ಮಾಡಬೇಕು. ಅವ್ರಿಗೆ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ ಅವ್ರ ಕೆಲಸ ಮಾಡ್ಲಿಕ್ಕೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ತಮ್ಮ ಕೆಲಸ ತಾವು ಮಾಡಿ, ಒಳ್ಳೆ ಅಧಿಕಾರ ಜನರಿಗೆ ಕೊಡಿ, ಮತ್ತೆ ಚುನಾಯಿತರಾಗಿ ಬನ್ನಿ. ಬಟ್ ಇಲ್ಲಿ ನಾವ್ ಏನ್ ನೋಡ್ತಾ ಇದ್ದೀರಿ? ನಾವು ನೋಡ್ತಾ ಇರೋದೆಲ್ಲ ಭ್ರಷ್ಟಾಚಾರ. ಇದೊಂದು ಮಾಸ್ಕ್ ಅಂತ ಇತ್ತು ಮೊದಲು, ಭ್ರಷ್ಟಾಚಾರ ಮಾಡೋನು ಮಾಸ್ಕ್ ತರ ಇತ್ತು, ಈಗೆಲ್ಲ ಓಪನ್. ಅಲ್ಲ ಸರ್, ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಹೋಗಿ ಅಧಿಕಾರಿಗಳಿಗೆ ಹೆದರಿಸ್ತಾನೆ. ಹತ್ರ ಅಷ್ಟಿದೆ ಅಂತಂದ್ರೆ ಅಧಿಕಾರಿಗಳನ್ನ ಚೆಕ್ ಮಾಡಿದ್ರೆ, ಅವ್ರನ್ನ ಒಂದು ವಿಜಿಲೆನ್ಸ್ ಟೀಮ್ ಏನಾದ್ರು ಚೆಕ್ ಮಾಡಿದ್ರೆ ಅದ್ರ 10ರಷ್ಟು ಹೊರಗೆ ಬರುತ್ತೆ. ಸರ್, ಮಾಹಿತಿ ಸಾಮಾಜಿಕ ಹೋರಾಟಗಾರರು ಮಾಹಿತಿ ಕೊಡ್ತಾರೆ, ಆ ಮಾಹಿತಿ ಮುಚ್ಚಾಕ್ಬಿಡ್ತಾರೆ. ಆ ಮಾಹಿತಿನ ಹಿಡ್ಕೊಂಡು ಇವ್ರು ಅದನ್ನ ಹಿಂದೆ ಹೋಗ್ತಾರೆ. ಅವ್ರಿಗೊಂದು ಕನಿಷ್ಠ ನೋಟಿಸ್ ಕೂಡ ಕೊಟ್ಟಿರಲ್ಲ ಲೋಕಾಯುಕ್ತದಿಂದ. ಎಷ್ಟೋ ಸಾವಿರಾರು ಪ್ರಕರಣಗಳನ್ನ ಮುಚ್ಚಾಕಿದ್ದಾರೆ. ಅದೇ ನೀವು ಅವ್ರಿಗೆ ಮಾಹಿತಿ ಕೊಡೋದು, ಅವ್ರನ್ನ ಅರೆಸ್ಟ್ ಮಾಡಿ. ಸಾಹೇಬ್ರು ಹೇಳಿದ್ರು ಎಲ್ಲಿಂದ ಬಂತು ಮಾಹಿತಿ ಅಂತ. ಅಂದ್ರೆ ಮಾಹಿತಿ ಕೊಟ್ಟಿದ್ದೆ ತಪ್ಪ? ಮಾಹಿತಿ ಕೊಟ್ಟು ನಾನು ದಯವಿಟ್ಟು ಕ್ಷಮಿಸಿ ನೋಡಿ, ನಾನು ಹೇಳಿದ್ದು ಮಾಹಿತಿ ಕೊಟ್ಟಿದ್ದು ತಪ್ಪಂತ ಅಲ್ಲ. ಯಾವಾಗ್ಲೂ ಕೆಲವು ಟೈಮ್ ಏನು ಲೋಕಾಯುಕ್ತ ಅಂತ ಅಂದ್ರೆ ಕೆಲವು ವಿಚಾರಗಳಲ್ಲಿ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ವಿಚಾರ ಇನ್ನೊಂದೆಲ್ಲೋ ಒಂದು ಇನ್ವೆಸ್ಟಿಗೇಷನ್ ಲೀಕ್ ಆಗ್ತಾ ಇದೆ ಅಂದಾಗ ಕಳ್ಳರುಗಳು ಏನೋ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಅಂದ್ರೆ ಈ ನ್ಯೂಸ್ ನಡೀತಾ ಇರೋದು ಒಂದ್ ನಿಮಿಷ ಸರ್, ಪ್ಲೀಸ್ ಒಂದ್ ನಿಮಿಷ. ಈ ನ್ಯೂಸ್ ಅಥವಾ ಈ ಮಾಹಿತಿ ಹೊರಗಡೆ ಬಂದಿದೆ, ಹಾಗಾಗಿ ಕಳ್ಳರು ಓಡೋಗೋದಕ್ಕೆ ಏನಾದ್ರು ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಿದ್ದಾರಾ ಅಂತ. ಓಕೆ, ಕಳ್ಳರುಗಳನ್ನು ಓಡೋಗೋದಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು, ಕಳ್ಳರುಗಳನ್ನು ಹೊರಗಡೆ ಹಾಕೋಣ. ಕೋಲಾರಲ್ಲಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂತ ಅಜಯ್ ಅವರು ಲೋಕಾಯುಕ್ತದಿಂದ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಅವ್ರನ್ನ ಹಿಡಿಬೇಡಿ ಅಂತ ಹೇಳಿ ಧನಂಜಯ್ ಸಾಹೇಬರಿಗೆ ಎಲ್ಲ ಕಾಂಗ್ರೆಸ್ ಶಾಸಕರು ದುಂಬಾಲ್ ಬಿದ್ದಿದ್ದಾರೆ. ಅವ್ರು ಇವಾಗ ಅಬ್ಸ್ಕೊಂಡಾಗಿದ್ದಾರೆ. ನೀವು ಅವ್ರನ್ನ ಹಿಡಿಬೇಡಿ, ಅವ್ರು ತುಂಬಾ ಪ್ರಾಮಾಣಿಕರು, ಯಾರೋ ಸಿಲ್ಕ್ಸ್ಬಿಟ್ಟಿದ್ದಾರೆ ಅವ್ರನ್ನ ಅಂತ. ಅಜಯ್ ಅವರು ಆಡಿ ಕಾರಲ್ಲಿ ಓಡಾಡ್ತಾರೆ. ಈಸ್ ಎ ಜಸ್ಟ್ FDA, ಒಂದು ಸರ್ಕಾರದಲ್ಲಿರುವಂತ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಡಿ ಕಾರಲ್ಲಿ ಓಡಾಡ್ತಾರೆ. ಇಡೀ ಜಿಲ್ಲಾಡಳಿತನ DC ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವತ್ತು ಅವರು. ನೋಡಿ, DC ಅವ್ರು ಬೇಕಾದ್ರೆ ಕೋಲಾರಲ್ಲಿ ತಮಗೆ ದೂರ ಏನಿಲ್ಲ. DC ಆಫೀಸಲ್ಲಿ ಆಗುವಂತ ಎಲ್ಲಾ ಚಟುವಟಿಕೆಗಳು
ಮಿಸ್ಟರ್ ಅಜಯ್ ಅಂಡ್ ಟೀಮ್ ಇಂದ ಆಗ್ತಾ ಇದೆ. ಎಸ್ ಎಲ್ಲಾ ಶಾಸಕರು ಅಜಯ್ನ ಮತ್ತೆ ಅರುಣ್ ಅನ್ನೋರ್ನ ಹಿಡಿಬೇಡಿ ಅಂತ ಹೇಳಿ ದುಂಬಾಲ್ ಬಿದ್ದಿದ್ದಾರೆ ಧನಂಜಯ್ ಸಾಹೇಬ್ರಿಗೆ. ಒಬ್ಬ ಅಧಿಕಾರಿನ ಹಿಡಿಯೋದು ಎಷ್ಟೊತ್ತು ಸರ್? ಒಂದ್ 10 days ಇಂದ ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ದಾರೆ. ನೌಕರ ಸಂಘದ ಅಧ್ಯಕ್ಷ, ಚಾನಲ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ. ಒಂದ್ ನಿಮಿಷ, ಈ ಚಾನಲ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಇಡೀ ರಾಜ್ಯದ ಜನತೆಗೆ ನಾನು ಹೇಳ್ತಾ ಇದ್ದೇನೆ, ಈ ಯಾರು ಈ ಕಲ್ಪ್ರಿಟ್ ಗಳು ಹೇಳ್ತಾ ಇದಾರಲ್ಲ ಇವರು, ಅವ್ರ ಕಲ್ಪ್ರಿಟ್ ನಮ್ಮ ಶಾಸಕರು ಯಾರು ಹಿಡಿಬೇಡಿ ಅಂತ ಹೇಳಿಲ್ಲ. ನಾವು ಇವಾಗ್ಲೇ ಆಗ್ರಹ ಮಾಡ್ತೇವೆ, ನಾವು ತಗೊಂಡು ಒಳಗಡೆ ಜೈಲ್ಗೆ ಹಾಕಿ. ಈಗಲೇ ಆಗ್ರಹ ಮಾಡ್ತಾ ಇದ್ದೇನೆ, ತಾವ್ ಬೇಕಾದ್ರೆ ಈಗಲೇ ಲೈನ್ ತಗೊಳ್ಳಿ. ಆಗ್ರಹ ಮಾಡ್ತಾ ಇದ್ದೇನೆ.